ನಾವು ಬದುಕಬೇಕು ಅಂದ್ರೆ ನೀರು ಬಹಳ ಮುಖ್ಯ. ಆದರೆ ಬೆಂಗಳೂರಿನಂತಹ ಸಿಟಿಯಲ್ಲಿ ಫಿಲ್ಟರ್ ಇಲ್ಲದೆ ಪರಿಶುದ್ಧ ನೀರು ಕುಡಿಯೋದಕ್ಕೆ ಸಿಗೋದೇ ಅಪರೂಪ. ಹಾಗಿರುವಾಗ ಜನರಿಗೆ ಶುದ್ಧ ನೀರು ದೊರಕಬೇಕು ಅಂತ ಯೋಚಿಸಿ ಕೆಂಪೇಗೌಡ ಅನ್ನೋರು ಏಷ್ಯಾನೆಟ್ ಗ್ರೂಪ್ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸ್ ಆರಂಭಿಸಿ 10 ಲಕ್ಷಕ್ಕೂ ಹೆಚ್ಚಿನ ಮನೆಗಳಿಗೆ ಶುದ್ಧ ಕುಡಿಯುವ ನೀರು ದೊರಕುವ ಹಾಗೆ ಮಾಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಕೆಂಪೇಗೌಡ. ನಮ್ಮ ತಂದೆ ನರಸಿಂಹೇಗೌಡರು ಅಂತ, ನಮ್ಮ ತಾಯಿ ಸಣ್ಣಮ್ಮ ಅಂತ, ನನ್ನ ಶ್ರೀಮತಿಯವರು BS ಪ್ರಮೀಳಾ ಅಂತ, ನನ್ನ ಮಗ ಬಂದ್ಬಿಟ್ಟು ಚಂದನ್ ಅಂತ. ನಾನು ಮೂಲತಃ ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆಯಿಂದ ಮಂಡ್ಯ ತಾಲೂಕು ದುದ್ದ ಹೋಬಳಿ ಬೇವ್ಕಲ್ ಗ್ರಾಮದ ಹುಟ್ಟಿದ ವಾಸಸ್ಥಳ. ಅಲ್ಲಿ ಹುಟ್ಟಿ ಬೆಂಗಳೂರಿಗೆ ಬಂದು ನಾನು ಸುಮಾರು 1989ರಲ್ಲಿ ಬಂದು ಇಲ್ಲೇ ನಾನು ಸ್ಟಡಿ ಮಾಡಿ ವಿದ್ಯಾರ್ಥಿ ಎಲ್ಲ ಇಲ್ಲೇ ಮಾಡಿ ನಾನು PUC ತನಕ ಸ್ಟಡಿ ಮಾಡಿ ಅದಾದ ಮೇಲೆ ನಾನು ಒಂದು ಉದ್ಯೋಗ ಅರಸ್ಕೊಂಡು ನಾನು ಹಣಕಾಸಿನಲ್ಲಿ ತುಂಬ ಬಿಕ್ಕಟ್ಟಿರೋದ್ರಿಂದ ನಮ್ಮ ತಂದೆ ತಾಯಿಗೂ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ವಿಸ್ ಇದಕ್ಕೆ ಕೆಲಸಕ್ಕೆ ಸೇರಿಕೊಂಡಾಗ ಏನಾಯಿತು, ಪ್ರತಿಯೊಂದು ನಾನು ಸರ್ವಿಸ್ಗೆ ಮನೆಗಳಿಗಾಗಲಿ ಅಪಾರ್ಟ್ಮೆಂಟ್ಸು ಹಾಸ್ಪಿಟಲ್ಸು ಪ್ರತಿಯೊಂದಕ್ಕೂ ಹೋಗ್ತಿದ್ದೆ. ಹಾಸ್ಪಿಟಲ್ಗೂ ಹೋದಾಗ ಮೇಲ್ಗಡೆ ಓವರ್ ಟ್ಯಾಂಕು ಮತ್ತು ಸಂಪು ಮತ್ತು ಆರುವ ಟ್ಯಾಂಕುಗಳು ಸ್ಟೋರೇಜ್ ಆಗಿರೋದನ್ನೆಲ್ಲ ನೋಡಿದು ನಾವು ಆವಾಗ ಇದನ್ನು ಹೇಳಿದ್ರು, ಡಾಕ್ಟ್ರು ಈ ಥರ ಕ್ಲೀನ್ ಮಾಡೋಕ್ಕೆ ಯಾರು ಬೆಂಗಳೂರಲ್ಲಿ ಪ್ರೊಫೆಷನಲಾಗಿ ಯಾರೂ ಇರಲಿಲ್ಲಪ್ಪ, ಸೊ ಯಾರಾದರೂ ಇದ್ದರೂ ಹೇಳು ಅಂತ ನನಗೆ ಹೇಳ್ತಿದ್ರು. ಆವಾಗ ನನಗೆ ಕರೆದು ಸಜೆಷನ್ ಕೊಟ್ಟರು. ಸೊ ಈ ಒಂದು ಉದ್ಯೋಗನ ಯಾರಾದರೂ ಮಾಡೋದಿದ್ದರೆ ನನಗೆ ಹೇಳು ಅಂತ ಹೇಳಿದ್ರು. ನಾನು ಅವಾಗ ಆಲೋಚನೆ ಮಾಡಿದೆ. ಸೊ ಶುದ್ಧವಾಗಿ ಕುಡಿಯೋಕ್ಕೆ ನೀರು ಬೇಕು ಅಂದರೆ ಟ್ಯಾಂಕ್ ಕ್ಲೀನ್ ಮಾಡಬೇಕು ಅಂದರೆ ಪ್ರತಿಯೊಂದು ಮನೆಯಲ್ಲೂ ಟ್ಯಾಂಕ್ ಕ್ಲೀನ್ ಮಾಡಲೇಬೇಕು, ಪ್ರತಿಯೊಂದು ಹಾಸ್ಪಿಟಲ್ಲೂ ಟ್ಯಾಂಕ್ ಕ್ಲೀನ್ ಮಾಡಲೇಬೇಕು. ಪಬ್ಲಿಕ್ ಸೆಕ್ಟರಲ್ಲಿ ಯಾಕೆ ಮಾಡಬಾರ್ದು ಅಂತ ನನ್ನ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದೆ. ಶುರು ಮಾಡಿದಾಗ ಏನಾಯಿತು, ಪ್ರತಿಯೊಂದು ಸೈಟ್ಗಳ ಮನೆಗಳಾಗ್ಬೋದು, ಅಪಾರ್ಟ್ಮೆಂಟ್ಸ್, ಸ್ಕೂಲ್ ಆಗ್ಬೋದು, ಲೇಔಟ್ಗಳು ಅಕ್ಕಪಕ್ಕದಲ್ಲಿ ಸುಮಾರು ನಾನು ಎಲ್ಲಿ ವರ್ಕ್ ಮಾಡ್ತಿದ್ದೋ ಪ್ರತಿಯೊಂದು ಕಡೆನೂ ನನಗೆ ಗೈಡೆನ್ಸ್ ಕೊಡ್ತಾಯಿದ್ರು. ಚೆನ್ನಾಗಿದೆ ವರ್ಕು, ನೀವು ಈ ಥರ ಎಲ್ಲೂ ಎಕ್ವಿಪ್ಮೆಂಟ್ ನೋಡಿಲ್ಲ, ಹೈಯರ್ ಎಂಡ್ ಎಕ್ವಿಪ್ಮೆಂಟ್ಗಳು ನಾವು ಯೂಸ್ ಮಾಡಿಕೊಂಡು ಹೊರಗಡೆಯಿಂದ ಇಲ್ಲಿ ಇಂಡಿಯಾದಿಂದ ತರಿಸಿಲ್ಲ, ಹೊರಗಡೆ ನಮ್ಮಲ್ಲಿ ಏನಿದೆ ಇಂಡಿಯಾದಲ್ಲಿ ಸಿಗ್ತಿರ್ಲಿಲ್ಲ ಆ ಥರ ಎಕ್ವಿಪ್ಮೆಂಟ್ಗಳನ್ನ ನಾವು ತರಿಸಿ ಮಾಡ್ರನೈಸೇಷನ್ ಮಾಡಿ ಜರ್ಮನ್ ಟೆಕ್ನಾಲಜಿ ಕ್ಲೀನ್ ಮಾಡಿ ಅಥವಾ ಮೆಕನೈಸ್ಡು, ಸೊ ಸೇಫ್ಟಿಯಿಂದ ಇರ್ಬೋದು ಅಥವಾ ಮೆಕನೈಸ್ಡಿಂದ ಇರ್ಬೋದು, ವರ್ಕ್ ಮಾಡೋ ಮೆಥಡ್ ಕೆಮಿಕಲಿಂದ ಇರ್ಬೋದು, ಪ್ರತಿಯೊಂದು ನಾವು ಏನೇನು ಯೂಸ್ ಮಾಡ್ತೀವಿ, ಸ್ಕ್ರಬ್ಬಿಂಗ್ ಆಗ್ಬೋದು, ಪ್ರತಿಯೊಂದು ಅದಕ್ಕೆ ಯೂಸ್ ಮಾಡ್ತಾರೆ ಎಕ್ವಿಪ್ಮೆಂಟಿಂದ ಹಿಡಿದು ನಾವು ಮೆಕನೈಸ್ಡಲ್ಲೇ ಯೂಸ್ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಂದು ಹಳ್ಳಿ ಆಗ್ಬೋದು, ಸಿಟಿ ಆಗ್ಬೋದು, ಶುದ್ಧವಾದ ನೀರು ಸಿಗಬೇಕು ಅನ್ನೋದೇ ಟ್ಯಾಂಕ್ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಟ್ಯಾಂಕು ಇವಾಗ ಕೆಳಗಡೆ ಸಂಪ್ ಇರ್ಬೋದು, ಸಂಪಲ್ಲಿ ನಾವು ಶೇಖರಣೆ ಮಾಡಿರೋದು ಸ್ಟೋರೇಜ್ ಆಗಿರೋ ನೀರು ತುಂಬ ದಿನ ಇರುತ್ತೆ. ಅದು ಪ್ರತಿ 4 ತಿಂಗಳಿಗೊಮ್ಮೆ ಟ್ಯಾಂಕನ್ನು ಕ್ಲೀನ್ ಮಾಡಿಸ್ಲೇಬೇಕು. ಸೊ ಯಾಕೆಂದರೆ ನಾವು ಕಾವೇರಿ ನೀರಾಗ್ಬೋದು, ಟ್ಯಾಂಕರ್ ನೀರಾಗ್ಬೋದು ಅಥವಾ ಬೋರ್ವೆಲ್ ನೀರಾಗ್ಬೋದು, ಅದರಲ್ಲಿ ಸಿಲ್ಟ್ ಇರುತ್ತೆ, ಬ್ಯಾಕ್ಟೀರಿಯಾ ಇರುತ್ತೆ, ಆಮೇಲೆ ಐರನ್ ಕಂಟೆಂಟ್ಸ್ ಇರುತ್ತೆ. ಮುಖ್ಯ ಇಂಪಾರ್ಟೆಂಟು ಅಂದರೆ ಅದನ್ನು ಟ್ಯಾಂಕ್ ಕ್ಲೀನ್ ಮಾಡಿಸ್ಲಿಲ್ಲ ಅಂದರೆ ಆರೋಗ್ಯ ಹಾಳಾಗುತ್ತೆ. ಮೇಲುಗಡೆ ಓವರ್ ಟ್ಯಾಂಕ್ ಆಗ್ಬೋದು, ಸೊ PUC ಟ್ಯಾಂಕ್ ಆಗ್ಬೋದು ಅಥವಾ RCC ಟ್ಯಾಂಕ್ ಆಗ್ಬೋದು ಅಥವಾ SS ಟ್ಯಾಂಕ್. ಇವಾಗಿನ ಮಾಡ್ರೇಷನ್ ಪ್ರಕಾರ ಟ್ಯಾಂಕನ್ನು ಕ್ಲೀನ್ ಮಾಡಿಸ್ಲೇಬೇಕು. ಕ್ಲೀನ್ ಮಾಡಿಸ್ಲಿಲ್ಲ ಅಂದರೆ ಶುದ್ಧವಾಗಿರಲ್ಲ ನೀರು, ಆಯಿತಾ. ನಾವು ಯಾವುದೇ ಯೂಸ್ ಮಾಡೋಕ್ಕಾಗಲಿ ಅಥವಾ ನೀವು ಏನಕ್ಕೆ ಯೂಸ್ ಮಾಡೋಕ್ಕಾಗಲಿ, ಮೇನು ನಾವು ತುಂಬ ದಿನ ಸ್ಟೋರೇಜ್ ಇರುತ್ತೆ ನೀರು. ಕೆಳಗಡೆ 1 ಅಡಿ ಅಥವಾ 2 ಅಡಿ ನೀರು ಇದ್ದೇ ಇರುತ್ತೆ. ಆ ಶೇಖರಣೆ ಆಗಿರೋ ನೀರು ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗುತ್ತೆ. ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗಿರೋದ್ರಿಂದ ಪ್ರತಿಯೊಂದು ಟ್ಯಾಂಕನ್ನು ಕ್ಲೀನ್ ಮಾಡಿಸ್ಬೇಕು. ಆ ನೀರನ್ನು ಫುಲ್ಲು ಫ್ರೆಶ್ ನೀರನ್ನ ಮಾಡಬೇಕು. ಚೇಂಜಸ್ ಮಾಡಿದಾಗಲೇ ಅದು ಶುದ್ಧವಾಗಿ ನೀರಿರುತ್ತೆ. ಸರ್, ನಮ್ಮಲ್ಲಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸ್, ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸ್, ಆಮೇಲೆ ಪ್ರತಿಯೊಂದು ಕಮರ್ಷಿಯಲ್ ಆಗ್ಬೋದು ಅಥವಾ ಯಾವುದೇ ಸೈಟ್ಗೆ ಆಗ್ಬೋದು, ಸೊ ಸೀವೇಜ್ ಬ್ಲ್ಯಾಕೇಜ್ ನಮ್ಮದೇ ಆದ ಪ್ರೈವೇಟ್ ವೆಹಿಕಲ್ ಮೆಕನೈಸ್ಡು, ಸೊ ಮೆಕನೈಸ್ಡ್ನಲ್ಲಿ ಬ್ಲ್ಯಾಕೇಜ್ ಕ್ಲಿಯರ್ ಮಾಡ್ಕೊಳ್ತೀವಿ. ಆಮೇಲೆ ವಾಟರ್ ಟ್ಯಾಂಕ್ ಕ್ಲೀನಿಂಗು ಪ್ರತಿಯೊಂದು ಕಮರ್ಷಿಯಲಲ್ಲಿ ರೈನ್ ವಾಟರ್ ಇರ್ಬೋದು ಅಥವಾ ಸಿವೇಜ್ ವಾಟರ್ ಇರ್ಬೋದು, STP ಇರ್ಬೋದು ಅಥವಾ ETP ಇರ್ಬೋದು, ಮೆಕನೈಸ್ಡ್ ವಿತ್ ಸೇಫ್ಟಿಯಾಗಿ ನಾವು ವಿತ್ ಸೇಫ್ಟಿಯಾಗಿ ನಾವು ಏನು ಮೆಕನೈಸ್ಡಲ್ಲಿ ಮನುಷ್ಯ ಒಳಗಡೆ ಹೋಗ್ದೇ ಕ್ಲೀನ್ ಮಾಡಿಕೊಡ್ತೀವಿ. ಜೆಟ್ಟಿಂಗು ಅಂತಂದರೆ ಪ್ರತಿಯೊಂದು ಮನೆಗಳಲ್ಲಾಗ್ಬೋದು, ಸೈಟಲ್ಲಾಗ್ಬೋದು, ಸೊ ಬ್ಲ್ಯಾಕೇಜನ್ನು ಕ್ಲಿಯರ್ ಮಾಡ್ಕೊಡ್ತೀವಿ.
ಸ್ಟಾರ್ಟಿಂಗ್ ಮಾಡಿದಾಗ 1 ಗಾಡಿ ಅಥವಾ 2 ಗಾಡಿ, 3 ಜನ ಎಂಪ್ಲಾಯ್, 4 ಜನ ಎಂಪ್ಲಾಯ್, 4 ಗಾಡಿ, 5 ಗಾಡಿ, ಇದೇ ಥರನೇ ಪ್ರತಿಯೊಂದು ನಾವು ಸ್ಟಾರ್ಟ್ ಮಾಡಿದಾಗ ಒಳ್ಳೆ ರೆಸ್ಪಾನ್ಸು, ಒಳ್ಳೆ ಇದು ಕೊಡ್ತಾಯಿದ್ದೋ. ಸರ್ವಿಸ್ ಇನ್ಕನ್ವೀನಿಯನ್ಸು ಕೊಡ್ತಿಲ್ಲ. ಕರೆಕ್ಟ್ ಟೈಮ್ಗೆ ಇನ್ ಟೈಮ್ ಕರೆಕ್ಟಾಗಿ ನಾವು ಕೆಲಸ ಮಾಡ್ಕೊಂಡು ಇವತ್ತು ಬಂದು ಇದುವರೆಗೂ ಕೆಲಸ ಮಾಡಿರೋದಕ್ಕೆ ಇವತ್ತು ಸುಮಾರು 40-50 ಗಾಡಿಗಳು ಇದ್ದಾವೆ ನಮ್ಮ ಹತ್ರ. ಸೊ ಪ್ರತಿಯೊಂದು ಹಳ್ಳಿ ಅಥವಾ ತಾಲೂಕು, ಹೋಬಳಿ ಅಥವಾ ಡಿಸ್ಟಿಕ್ಕು, ಸಿಟಿ, ಮಹಾನಗರ ಪಾಲಿಕೆಗಳು ಆಗ್ಬೋದು, ಎಲ್ಲ ಕಡೆ ನಾವು ಕೊಡಬೇಕು ಅಂದ್ಬಿಟ್ರೆ ನಾವು ಉದ್ದೇಶದಿಂದ ಇವತ್ತು ಈ ಮಟ್ಟಕ್ಕೆ ಎಲ್ಲ ಸ್ಟಾಫ್ ಆಗ್ಬೋದು ಅಥವಾ ಕಾರ್ಮಿಕರಾಗ್ಬೋದು, ಹಿಂದೆ ಮುಂದೆ ಅಥವಾ ನನ್ನ ಕುಟುಂಬದವರಾಗ್ಬೋದು ಅಥವಾ ಫ್ರೆಂಡ್ಸ್ ಆಗ್ಬೋದು, ಪ್ರತಿಯೊಬ್ಬರು ನನ್ನ ಸಹಕರಿಸಿದಿಂದ ಇವತ್ತು ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ. ಎಲ್ಲ ಕ್ಯಾಟಗರಿ ಸರ್ವಿಸ್ ಸೆಕ್ಟರ್ಗಳಿಗೆ ನಾವು ಸರ್ವಿಸ್ ಕೊಡಬೇಕು ಅನ್ನೋದೇ ನಮ್ಮ ಟ್ಯಾಂಕ್ ಕ್ಲೀನಿಂಗು ಒಂದು ಕಂಪನಿಯ ಉದ್ದೇಶ, ಮುಖ್ಯ ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸರ್, ಮುಂದಿನ ನಡೆ ಜನಗಳಿಗೆ ಕೈಗೆಟುಕುವ ದರದಲ್ಲಿ ನಾವು ಟ್ಯಾಂಕ್ ಕ್ಲೀನ್ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಆಮೇಲೆ ಮಾಡರ್ನೈಸ್ಡ್ ಆಗಿ ಇನ್ನೂ ನಾವು ಆ್ಯಪ್ ಮೂಲಕ ಅಥವಾ ಇನ್ನೂ ಟೆಕ್ನಾಲಜಿ ಮೂಲಕ ಎಲ್ಲ ಪ್ರತಿ ಮನೆಗಳು, ಪ್ರತಿ ಕಮರ್ಷಿಯಲು, ಪ್ರತಿ ಸೈಟ್ಗಳಿಗೂ ತಲುಪಿಸ್ಬೇಕು ಅನ್ನೋದು ಒಂದು ಗುರಿ. ಮಾಡರ್ನೈಸ್ಡ್ ಆಗಿ ತಲುಪಿಸ್ಬೇಕು. ಆಮೇಲೆ ಇನ್ನೂ ಏನು ಟೆಕ್ನಾಲಜಿ ಮುಂದೆ ಏನು ಬರ್ತಾಯಿದೆ, ನಾವು ಹೊರಗಡೆ ಏನಿದೆ ತರಿಸ್ಬೇಕು, ಅದನ್ನು ತರಿಸ್ಕೊಂಡು ನಾವು ಆ್ಯಪ್ ಮೂಲಕ ಅಡಾಪ್ಟ್ ಮಾಡಿ ಗಾಡಿಗಳು GPS ಆಗ್ಬೋದು, ಟೆಕ್ನಾಲಜಿ ಆಗ್ಬೋದು, ಸೂಪರ್ವೈಸರ್ಸ್ ಆಗ್ಬೋದು, ಸೇಫ್ಟಿ ಆಗ್ಬೋದು, ಪ್ರತಿಯೊಂದು ಟ್ಯಾಂಕ್ ಒಳಗಡೆ ಇಳಿಬೇಕು ಅಂದರೆ ಅಥವಾ ಕ್ಲೀನ್ ಮಾಡಬೇಕು ಅಂದರೆ ಅವ್ನಿಗೆ ಏನು ಸೇಫ್ಟಿ ಬೇಕು, ಅಥವಾ ಕಮರ್ಷಿಯಲ್ಲಾಗ್ಬೋದು, ಮನೆಗಳಲ್ಲಾಗ್ಬೋದು, ಹಾಸ್ಪಿಟಲ್ಸ್, ಯಾವ್ಯಾವ ಸೆಕ್ಟರ್ಗೆ ಏನೇನು ಸಂಬಂಧಪಟ್ಟಿದ್ದು ಟೆಕ್ನಾಲಜಿ ಬರುತ್ತೆ, ಆ ಟೆಕ್ನಾಲಜಿನ ನಾವು ಇಂಪ್ರೂವ್ ಮಾಡ್ಕೊಂಡು ಸರ್ವಿಸ್ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ವಾಟರ್ ಟ್ಯಾಂಕ್ ಕ್ಲೀನಿಂಗ್ನ ಭಾಳ ಜನ ಅವರವರೇ ವಾಟರ್ ಟ್ಯಾಂಕ್ ಕ್ಲೀನಿಂಗ್ನ ಮಾಡ್ಕೊಳ್ತಾರೆ. ಅನ್ಪ್ರೊಫೆಷ್ನಲ್ಗಳ ಕಡೆಯಿಂದನೂ ಕೂಡ ವಾಟರ್ ಟ್ಯಾಂಕ್ ಕ್ಲೀನಿಂಗ್ನ ಮಾಡಿಸ್ತಾರೆ, ಪ್ಲಂಬರ್ ಕಡೆಯಿಂದ ವಾಟರ್ ಟ್ಯಾಂಕ್ ಕ್ಲೀನಿಂಗ್ನ ಮಾಡಿಸ್ತಾರೆ. ಬಟ್ ವಾಟರ್ ಟ್ಯಾಂಕ್ ಕ್ಲೀನಿಂಗ್ಗೆ ಅದರದ್ದೇ ಆದ ಸೈಂಟಿಫಿಕ್ ವೇ ಇದೆ. ಅದನ್ನ ಮೆಕನೈಸ್ಡ್ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಅಂತಲೂ ಕೂಡ ಕರಿತೀವಿ. ಮೆಕನೈಸ್ಡ್ ವಾಟರ್ ಟ್ಯಾಂಕ್ ಕ್ಲೀನಿಂಗಲ್ಲಿ 6 ಸ್ಟೇಜಸ್ ಬರುತ್ತೆ. 6 ಸ್ಟೇಜಸ್ಸಲ್ಲಿ ಮೊದಲನೇದು ಬಂದುಬಿಟ್ಟು ಡಿವಾಟ್ರಿಂಗ್ ಅಂತ. ಡಿವಾಟ್ರಿಂಗ್ ಅಂದರೆ ವಾಟರ್ ಟ್ಯಾಂಕ್ಗಳಲ್ಲಿ 1-1.5 ಅಡಿ 2 ಅಡಿ ತನಕ ನೀರು ಇರುತ್ತೆ. ಆ ನೀರನ್ನ ಖಾಲಿ ಮಾಡಬೇಕು, ಪೂರ್ತಿ ಡ್ರೈನ್ ಔಟ್ ಮಾಡಬೇಕು. ಅದನ್ನ ಡಿವಾಟ್ರಿಂಗ್ ಅಂತ ಕರಿತೀವಿ. ಅದಾದಮೇಲೆ ಸ್ಲಡ್ಜ್ ರಿಮೂವ್ ಮಾಡಬೇಕು. ಸ್ಲಡ್ಜ್ ರಿಮೂವಲ್ ಅಂದರೆ ಏನು ಅಂದರೆ ಒಳಗಡೆಗೆ ಸ್ಲಡ್ಜ್ ಎಲ್ಲ ಕಟ್ಕೊಂಡಿರುತ್ತೆ, ಮಣ್ಣು ಕಟ್ಕೊಂಡಿರುತ್ತೆ, ಪಾಚಿ ಇರುತ್ತೆ, ಅದನ್ನೆಲ್ಲ ಡ್ರೈನ್ ಔಟ್ ಮಾಡಬೇಕು. ಅದಾದಮೇಲೆ ಹೈ ಪ್ರೆಷರ್ ಜೆಟ್ ವಾಷಿಂಗ್ ಮಾಡ್ತೀವಿ. ಜೆಟ್ ವಾಷಿಂಗ್ ಅಂದರೆ ಪ್ರೆಷರಲ್ಲಿ ನೀರನ್ನ ಪ್ರೆಷರೈಸ್ ಮಾಡಿಬಿಟ್ಟು ಟ್ಯಾಂಕ್ದು ವಾಲ್ ಆಗಲಿ, ಟ್ಯಾಂಕ್ದು ಫ್ಲೋರ್ ಆಗಲಿ ಅದನ್ನೆಲ್ಲ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಾದಮೇಲೆ 4ನೇ ಸ್ಟೇಜ್ ಬಂದುಬಿಟ್ಟು ಸೋಡಿಯಂ ಹೈಪೋಕ್ಲೋರೈಡ್ ಅಂತ ಕೆಮಿಕಲ್ನ, ಫುಡ್ ಇಂಗ್ರೀಡಿಯೆಂಟ್ ಕೆಮಿಕಲ್ನ ಯೂಸ್ ಮಾಡಿಬಿಟ್ಟು ಅದನ್ನ ವಾಶ್ ಮಾಡ್ತೀವಿ. ಟ್ಯಾಂಕ್ ಎಲ್ಲ ಕಂಪ್ಲೀಟಾಗಿ ವಾಶ್ ಮಾಡ್ತೀವಿ. ವಾಶ್ ಮಾಡಾದಮೇಲೆ ವ್ಯಾಕ್ಯೂಮ್ ಡ್ರೈಯಿಂಗ್ ಮಾಡ್ತೀವಿ. ವ್ಯಾಕ್ಯೂಮ್ ಡ್ರೈಯಿಂಗಲ್ಲಿ ಕಂಪ್ಲೀಟ್ ಟ್ಯಾಂಕ್ನ ಎಲ್ಲ ವಾಲ್ಗಳನ್ನು, ಕಾರ್ನರ್ಗಳನ್ನು, ಫ್ಲೋರ್ ಎಲ್ಲನೂ ಕೂಡ ಡ್ರೈ ಮಾಡ್ತೀವಿ. ಡ್ರೈ ಮಾಡಿಬಿಟ್ಟು 5ರಿಂದ 6 ನಿಮಿಷ, 10 ನಿಮಿಷ ಬಿಟ್ಟು ಅದಾದಮೇಲೆ ಅದನ್ನ UV ರೇಡಿಯೇಷನ್ನ ಒಳಗಡೆಗೆ ಸಪ್ಲೈ ಮಾಡ್ತೀವಿ. ಮೀನ್ಸ್ ಒಂದು 10 ನಿಮಿಷವರೆಗೂ UV ರೇಡಿಯೇಷನ್ನ ಒಳಗಡೆ ಬಿಟ್ಟಿರ್ತೀವಿ. ಹಂಗಾಗಿ ಒಳಗಡೆ ಇರೋ ಬ್ಯಾಕ್ಟೀರಿಯಾಸ್ಗಳಾಗಲಿ, ಕ್ರಿಮಿಕೀಟಗಳಾಗಲಿ ಅದೆಲ್ಲ ಸತ್ತೋಗುತ್ತೆ. ಅದಾದಮೇಲೆ ವಾಟರ್ ಟ್ಯಾಂಕ್ ಕ್ಲೀನಿಂಗು ಕಂಪ್ಲೀಟ್ ಆಗೋದು. ಅಲ್ಲಿವರೆಗೂ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸೈಂಟಿಫಿಕ್ ವೇನಲ್ಲಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಆದಂಗೆ ಆಗಲ್ಲ. ಈ ಥರದ 6 ಸ್ಟೇಜಸ್ಸಲ್ಲಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ನ ನಾವು ಮೊದಲಿಂದ ಮಾಡ್ತೀವಿ. ಅಂದರೆ ಫ್ರಮ್ ಇನಿಷಿಯೇಷನ್ 2009 ನಾವು ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ಮಾಡ್ತೀವಿ. ಇದೇ ಕಾರಣಕ್ಕಾಗಿಯೇ ನಮ್ಮ ಕ್ಲೈಂಟ್ಸ್ಗಳು, ನಮ್ಮ ಗ್ರಾಹಕರು ನಮ್ಮನ್ನೇ ಪ್ರತಿ ಸಾರಿಗೆ ವಾಟರ್ ಟ್ಯಾಂಕ್ ಕ್ಲೀನಿಂಗ್ಗೆ ಕರೆಸ್ತಾರೆ. ಹಾಗಾಗಿ ವಿ ಆರ್ ನಂಬರ್ 1 ಇನ್ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಇನ್ ಬ್ಯಾಂಗ್ಳೂರ್. ಮಾಡೋ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದ್ರೆ ಯಾವುದೇ ಉದ್ಯಮವಾದರೂ ಕೈ ಹಿಡಿಯಬಲ್ಲದು ಅನ್ನೋದಕ್ಕೆ ಕೆಂಪೇಗೌಡ ಅವರೇ ಉತ್ತಮ ನಿದರ್ಶನ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.